ಈಗ ಮನೆಗೆ ಹಣ್ಣು ತೊಗೊಂಬರೋಣ ಅಂತ ಹೇಳಿ ಒಂದು ಹಣ್ಣಿನ ಮಾರ್ಕೆಟ್ಗೆ ಹೋಗ್ತೀವಿ. ಅಲ್ಲಿ ಹೋದಾಗ ತುಂಬ ಚೆನ್ನಾಗಿರೋ ಹಣ್ಣು ಎಲ್ಲಿದೆ ಅಂತ ಹೇಳಿ ಹುಡ್ಕೊಂಡು ಹೋಗ್ತೀವೋ, ಅಥವಾ ಎಲ್ಲಿ ಕೊಳ್ತೋಗಿದೆ ಅಥವಾ ಯಾವ ಹಣ್ಣು ಅಂಗಡಿನಲ್ಲಿ ಯಾವ ಹಣ್ಣು ಕೊಳ್ತೋಗಿದೆ ಅಂತ ಹುಡುಕ್ತಿರ್ತೀವ. ಆಬ್ವಿಯಸ್ಲಿ ಎಲ್ಲ ಹಣ್ಣುಗಳಿಗಿಂತ ಯಾವ ಹಣ್ಣು ತುಂಬ ಚೆನ್ನಾಗಿದೆ ಅದನ್ನೇ ಆಯ್ಕೆ ಮಾಡ್ಕೊಂಡು ತೊಗೊಂಡು ಬರ್ತೀವಿ ಅಲ್ವಾ. ಅದೇ ರೀತಿಯೇ ಪ್ರತಿನಿತ್ಯದ ನಮ್ಮ ಜೀವನದಲ್ಲಿ ಎಷ್ಟೋ ಒಳ್ಳೆಯದು ಕೆಟ್ಟದ್ದು ನಮ್ಮ ಕಣ್ಮುಂದೆ ಬಂದು ಹೋಗ್ತಾ ಇರುತ್ತೆ. ಒಳ್ಳೆ ವಿಷಯಗಳು ನಡೆಯುತ್ತೆ, ಕೆಟ್ಟ ವಿಷಯಗಳು ಬಂದು ಹೋಗ್ತಾ ಇರುತ್ತೆ. ಆದರೆ ಏನಾಗುತ್ತೆ, ಒಳ್ಳೆ ವಿಷಯ ಆಗಿದ್ದನ್ನ ಮರ್ತುಬಿಟ್ಟು ಕೆಟ್ಟ ವಿಷಯ ಆಗಿರೋದನ್ನ ಇಡೀ ದಿನ ಕ್ರಿಪ್ ಮಾಡ್ತಾ ಕೂತಿರ್ತೀವಿ. ಮಾರ್ಕೆಟ್ಗೆ ಹೋಗಿ ಕೊಳ್ತೋಗಿರೋ ಹಣ್ಣನ್ನು ಹೇಗೆ ನಾವು ಮನೆಗೆ ತೊಗೊಂಡು ಬರದೇ ಇರ್ತೀವೋ, ಹಾಗೆಯೇ ನಮ್ಮ ದಿನನಿತ್ಯದ ಜೀವನದಲ್ಲಿ ಆಗುವಂಥ ಕೆಲವು ಸಣ್ಣ ಪುಟ್ಟ ಕಹಿ ಘಟನೆಗಳನ್ನ ಮನಸ್ಸಿಗೆ ತಗೊಳ್ಳದೆ ಹೋಗ್ದಿರೋದೇ ಒಳ್ಳೆಯದು. ಯಾಕಂತಂದರೆ ಕೊಳ್ತೋಗಿರೋ ಹಣ್ಣು ಮನೆಗೆ ತಂದರೆ ಏನಾಗುತ್ತೆ, ವೇಸ್ಟ್ ಆಗುತ್ತೆ. ಅದೇ ರೀತಿ ಕೆಟ್ಟ ಘಟನೆಗಳನ್ನ ಮನಸ್ಸಿಗೆ ತಗೊಂಡ್ರೆ ನಮ್ಮ ಇಡೀ ದಿನ ಅಥವಾ ಜೀವನ ವೇಸ್ಟ್ ಆಗಿ ಹೋಗುತ್ತೆ.